ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಸ್ಪರ್ಧಾತ್ಮಕ ಪರೀಕ್ಷಾ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಇವತ್ತು ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನೇರ ನೇಮಕಾತಿ ಕುರಿತಾಗಿ ಚರ್ಚಿಸೋಣ. ಅಂದರೆ ಕರ್ನಾಟಕ ಸರ್ಕಾರ ಇದಾಗಲೇ ಅಧಿಸೂಚನೆ ಹೊರಡಿಸಿದ, ಅಂದರೆ 1000 ಗ್ರಾಮ ಆಡಳಿತ ಅಧಿಕಾರಿಗಳ ಖಾಲಿ ಹುದ್ದೆಗಳಿಗೆ ನೇರ ನೇಮಕಾತಿಯನ್ನು ಆಹ್ವಾನಿಸಿದೆ ಕರ್ನಾಟಕ ಸರ್ಕಾರ. ಸೊ ನಾವು ಈ ಹುದ್ದೆಯ ಒಂದು ವಿವರವನ್ನು ನೋಡುವುದಾದರೆ, ಶೈಕ್ಷಣಿಕ ಅರ್ಹತೆಯನ್ನು ಯಾವ ರೀತಿ ಅರ್ಜಿ ಸಲ್ಲಿಸಬಹುದು, ಅರ್ಜಿ ಸಲ್ಲಿಸುವ ದಿನಾಂಕ ಯಾವುದು, ಅರ್ಜಿ ಸಲ್ಲಿಕೆಯ ಕೊನೆಯ ದಿನಾಂಕ ಯಾವುದು, ಆಮೇಲೆ ಶೈಕ್ಷಣಿಕವಾಗಿ ಹೇಗೆ, ಫಿಸಿಕಲ್ ಹಾಗೂ ಮೆಡಿಕಲ್ ಹೇಗಿರುತ್ತೆ, ಆಮೇಲೆ ಸಿಲೆಬಸ್ ಏನು, ಎಕ್ಸಾಮ್ ಹೇಗೆ ನಡೆಯುತ್ತದೆ, ಸೆಂಟ್ರ್ ಯಾವಲ್ಲಿ. ಸೊ ಇದೇ ರೀತಿಯಾಗಿ ಎಲ್ಲ ರೀತಿಯ ವಿವರವನ್ನು ನಾವು ನೋಡೋಣ. ಏನು ಅಧಿಸೂಚನೆ ಇದೆಯಲ್ಲ, ಇದು ಕೇಂದ್ರ ಅಂದರೆ ಕರ್ನಾಟಕ ಸರ್ಕಾರದಿಂದ ನೇರವಾಗಿ ನಮ್ಮ ಒಂದು ಚಾನಲ್ಗೆ ಬಂದಿದೆ ಎಂದು ನಾವು ಹೇಳ್ತೀವಿ. ಅಂದರೆ ಇದು ಪಕ್ಕಾ ಅಂದರೆ ಕರೆಕ್ಟಾದ ಒಂದು ಅಧಿಸೂಚನೆ, ಕರ್ನಾಟಕ ಸರ್ಕಾರದ ಡೈರೆಕ್ಟ್ ಆಗಿ ಬಂದಿರತಕ್ಕಂಥ ಒಂದು ಅಧಿಸೂಚನೆ. ಸೊ ಈ ಹುದ್ದೆಯ ಬಗ್ಗೆ ನಾವು ಸವಿಸ್ತಾರವಾದ ವಿವರಣೆ ನೋಡೋಣ. ಸೊ ಇಷ್ಟವಾದರೆ ಲೈಕ್ ಮಾಡಿರಿ. ಸೊ ಈಗ ನಾವು ಹುದ್ದೆಯ ಬಗ್ಗೆ ನೋಡೋದಾದರೆ, ಕರ್ನಾಟಕ ಸರ್ಕಾರ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ, ಬೆಂಗಳೂರು. ಸೊ ದಿನಾಂಕ ಯಾವಾಗ ಅಂದರೆ, ಈ ಅಧಿಸೂಚನೆ ಹೊರಡಿಸಿದೆ ಯಾವಾಗ ಅಂದರೆ 20/2/2024 ಇಲ್ಲಿ ನೋಡ್ರಿ, 2024. ಸೊ ಐತಲ್ಲ, ಈ ದಿನಾಂಕದಂದು ಈ ಅಧಿಸೂಚನೆ ಹೊರಡಿಸಿದ್ದಾರೆ. ಅಧಿಸೂಚನೆ ಏನೈತೆ ಅಂದರೆ, ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆಯಲ್ಲಿ ಖಾಲಿ ಇರುವ ಉಳಿಕೆ ಮೂಲ ವೃಂದ ಹಾಗೂ ಕಲ್ಯಾಣ ಕರ್ನಾಟಕ ವೃಂದದಲ್ಲಿರುವ ಒಟ್ಟು 1000 ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ನೇರ ನೇಮಕಾತಿ ಸಂಬಂಧ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಿದೆ. ಅರ್ಹ ಅಭ್ಯರ್ಥಿಗಳು ಸದರಿ ಹುದ್ದೆಗಳ ನೇಮಕಾತಿಗೆ ಅರ್ಹತೆ ಪಡೆಯಲು ಕರ್ನಾಟಕ ಪ್ರಾಧಿಕಾರವು ನಡೆಸುವ ಸ್ಪರ್ಧಾತ್ಮಕ ಪರೀಕ್ಷೆಗೆ ಹಾಜರಿರಬೇಕು. ಸೊ ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ಬೋದು, ನಾವು ಮೊದಲೇ ಹೇಳಿದಂತೆ 1000 ಗ್ರಾಮ ಆಡಳಿತ ಹುದ್ದೆಗಳು ಖಾಲಿ ಇದ್ದಾವೆ. ಅದಕ್ಕೆ ನೇರ ನೇಮಕಾತಿಯನ್ನು ಕರ್ನಾಟಕ ಸರ್ಕಾರ ಕೈಗೊಂಡಿದೆ. ಸೊ ಇದೇ ತಿಂಗಳಲ್ಲಿ ಈ ಅಧಿಸೂಚನೆ ಬಂದಿದೆ. ಸೊ ಫ್ರೆಂಡ್ಸ್, ಇಲ್ಲಿ ನೋಡಿ, ಡೇಟ್ ನೀವು ನೋಡ್ಬೋದು, 22/2/2024. ಸೊ ಹೀಗಿರುವಾಗ ಈ ಒಂದು ಹುದ್ದೆಯ ವಿವರವನ್ನು ನಾವು ನೋಡುವುದಾದರೆ, ನೋಡಿರಿ, ಇಲ್ಲಿ ಹುದ್ದೆಯ ವಿವರ ಕೊಟ್ಟಿದ್ದಾರೆ. ಕ್ರಮ ಸಂಖ್ಯೆ 1ರಲ್ಲಿ ಹುದ್ದೆ ವಿವರ ಅಂದರೆ ಗ್ರಾಮ ಆಡಳಿತಾಧಿಕಾರಿ ಯಾವ ಹುದ್ದೆಗೆ ಅರ್ಜಿ ಸಲ್ಲಿಸುವುದು ಮತ್ತು ಅವರು ಅಧಿಸೂಚನೆ ಹೊರಡಿಸಿದ ಹುದ್ದೆ ಯಾವುದಂದರೆ ಗ್ರಾಮ ಆಡಳಿತಾಧಿಕಾರಿ, ಅಂದರೆ ವಿಲೇಜ್ ಅಕೌಂಟೆಂಟ್. ಸೊ ವೇತನ ಶ್ರೇಣಿ ಅಂದರೆ ಅವರಿಗೆ ಪೇಮೆಂಟ್ ಎಷ್ಟಿರುತ್ತೆ ಅಂದರೆ 21,400ರಿಂದ 42,000ವರೆಗೆ ಅವರು ಪೇಮೆಂಟ್ ಇರ್ತದೆ ಎಂದು ಕರ್ನಾಟಕ ಸರ್ಕಾರ ಹೇಳಿದೆ ಅಧಿಸೂಚನೆಯಲ್ಲಿ. ಸೊ ಒಟ್ಟು ಹುದ್ದೆಗಳು ಎಷ್ಟಿದಾವೆ ಅಂದರೆ 1000. ನಾವು ಮೊದಲ ಅಧಿಸೂಚನೆಯಲ್ಲಿ ನಾವು ಹಿಡಿದಂಗೆ ನಾವು 1000 ಹುದ್ದೆಗಳ, ಈ ಒಟ್ಟು ಗ್ರಾಮ ಆಡಳಿತ ಅಧಿಕಾರಿಗಳ 1000 ಹುದ್ದೆಗಳು ಖಾಲಿ ಇದಾವೆ. ಅದಕ್ಕೆ ನೇಮಕಾತಿಯನ್ನು ಕರ್ನಾಟಕ ಸರ್ಕಾರ ಕೈಗೊಂಡಿದೆ. ಸೊ ನಾವು ಇನ್ನು ಶೈಕ್ಷಣಿಕ ವಿದ್ಯಾರ್ಹತೆಯನ್ನು ನೋಡುವುದಾದರೆ, ಶೈಕ್ಷಣಿಕ ವಿದ್ಯಾರ್ಹತೆ ಇಲ್ಲಿ ನೋಡಿ, ಶೈಕ್ಷಣಿಕ ವಿದ್ಯಾರ್ಹತೆ ಶೈಕ್ಷಣಿಕ ವಿದ್ಯಾರ್ಹತೆಯನ್ನು ನೋಡುವುದಾದರೆ ಗ್ರಾಮ ಆಡಳಿತ ಅಧಿಕಾರಿ. ಸೊ ಈ ಹುದ್ದೆಗೆ ಯಾವ ರೀತಿ ಶೈಕ್ಷಣಿಕವಾಗಿ ಒಂದು ವಿದ್ಯಾರ್ಹತೆಯನ್ನು ಕರ್ನಾಟಕ ಸರ್ಕಾರ ಇಟ್ಟಿದೆ ಎಂದು ನೋಡುವುದಾದರೆ, ದ್ವಿತೀಯ PUC ಅಥವಾ ತತ್ಸಮಾನ ಸರ್ಕಾರದ ಸುತ್ತಲೇ ಸಂಖ್ಯೆ CASU 81ನೇ ಸೇವನೆ 2017 ದಿನಾಂಕ 27/2/2018 ಅನ್ವಯ ಈ ಕೆಳಕಂಡ ವಿದ್ಯಾರ್ಹತೆಗಳನ್ನು ತತ್ಸಮಾನವೆಂದು ಆದೇಶಿಸಿದೆ. ಅಂದರೆ ಈ ಎಲ್ಲ ಒಂದು ವಿದ್ಯಾರ್ಹತೆಯನ್ನು ಹೊಂದಿರಬೇಕು ಅಂದರೆ ಮಾತ್ರ ಈ ಹುದ್ದೆಗೆ ಅರ್ಹ ಎಂದು ಕರ್ನಾಟಕ ಸರ್ಕಾರ ಅಧಿಸೂಚನೆ ಹೊರಡಿಸಿದೆ. ಆ ವಿದ್ಯಾರ್ಹತೆಗಳು ಏನಿವೆ ಎಂದು ನಾವು ನೋಡೋಣ. ಸೊ ಫ್ರೆಂಡ್ಸ್, ಇದೇ ಜೋಶಲ್ಲಿ ನೀವು ಎಲ್ಲರೂ ನಮ್ಮ ಚಾನಲ್ಗೆ ಒಂದು ಲೈಕ್ ಕೊಡಬೇಕು. ಸಬ್ಸ್ಕ್ರೈಬ್ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ಇದೇ ರೀತಿ ಎಲ್ಲ ಮಾಹಿತಿಯನ್ನು ನೀವು ಪಡ್ಕೊಳ್ಬೇಕಾದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೇಬೇಕು. ಸೊ ಫ್ರೆಂಡ್ಸ್, CBSE ಮತ್ತು ICSE ಮಂಡಳಿಯ ನಡೆಸುವ ಕ್ಲಾಸ್ 12ನೇ ಪರೀಕ್ಷೆ, ಇತರೆ ರಾಜ್ಯ ಸರ್ಕಾರ ಪರೀಕ್ಷಾ ಮಂಡಳಿಗಳಿಂದ ನಡೆಸುವ ಕ್ಲಾಸ್ 12ನೇ ಪರೀಕ್ಷೆ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ NIOS ವತಿಯಿಂದ ನಡೆಸುವ ಉನ್ನತ ಪ್ರೌಢ ಶಿಕ್ಷಣ ಕೋರ್ಸ್ HSC, 3 ವರ್ಷಗಳ ಡಿಪ್ಲೊಮಾ ಅಥವಾ 2 ವರ್ಷಗಳ ITI ಕೋರ್ಸ್ ಅಥವಾ 2 ವರ್ಷಗಳ ವೃತ್ತಿ ಶಿಕ್ಷಣ ಡಿಪ್ಲೊಮಾ ಅಭ್ಯರ್ಥಿಗಳು NIOS ವತಿಯಿಂದ ನಡೆಸುವ ಒಂದು ಭಾಷಾ ಕೋರ್ಸ್ ಮತ್ತು ಒಂದು ಶೈಕ್ಷಣಿಕ ಅಭ್ಯರ್ಥಿಗಳು NIOS ವತಿಯಿಂದ ನಡೆಸುವ ಒಂದು ಭಾಷಾ ಕೋರ್ಸ್ ಮತ್ತು ಒಂದು ಶೈಕ್ಷಣಿಕ ವಿಷಯದಲ್ಲಿ ಅಥವಾ ಪದವಿ ಪೂರ್ವ ಮಂಡಳಿ ನಡೆಸುವ ಪರೀಕ್ಷೆಯಲ್ಲಿ ಒಂದು ಭಾಷೆ ಮತ್ತು ಒಂದು ವಿಷಯದಲ್ಲಿ ಉತ್ತೀರ್ಣರಾದಲ್ಲಿ ಮಾತ್ರ PUCಗೆ ತತ್ಸಮಾನವೆಂದು ಪರಿಗಣಿಸಲಾಗುವುದು. ಸೊ ಪಿಂಚಣಿ ಸೌಲಭ್ಯ, ಪಿಂಚಣಿ ರಹಿತ NPS. ಇನ್ನು ಫ್ರೆಂಡ್ಸ್, ನಾವು ವಯೋಮಿತಿ ನೋಡೋಣ. ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿದ. ಸೊ ಫ್ರೆಂಡ್ಸ್, ಇಲ್ಲಿ ನೋಡ್ರಿ ವಯೋಮಿತಿ, ಹೌದಾ, ವಯೋಮಿತಿ ನಾವು ನೋಡೋದಾದರೆ, ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಕನಿಷ್ಠ 18 ವರ್ಷಗಳು ತುಂಬಿರತಕ್ಕದ್ದು ಹಾಗೂ ಈ ಕೆಳಕಂಡ ಗರಿಷ್ಠ ವಯೋಮಿತಿಯನ್ನು ಮೀರಿರಬಹುದು.
ಸೊ ಅಭ್ಯರ್ಥಿಗಳಿಗೆ ಯಾವ ರೀತಿ ಅಂದರೆ ಅವ್ನು 18 ವರ್ಷ ಮುಗಿದಿರ್ಬೇಕು ರೀ, ಇಲ್ಲಿ ಕೊಟ್ಟಾರ ನೋಡಿ 18 ವರ್ಷ ಅವ್ನು ಮುಗಿದಿರ್ಬೇಕು ಕೊನೆಯ ದಿನಾಂಕ. ಅರ್ಜಿ ಸಲ್ಲಿಕೆ ಹಿಡ್ಕೊಂಡು ಅರ್ಜಿಯ ಕೊನೆಯ ದಿನಾಂಕ ಇಲ್ಲ ಅಲ್ಲಿ ನೋಡ್ಲಿ ಅವ್ನು 18 ವರ್ಷಗಳು ಪೂರ್ತಿ ಮುಗಿದಿರ್ಬೇಕು ರೀ ಅಂಥೇಳಿ ಕರ್ನಾಟಕ ಸರ್ಕಾರ ಅಧಿಸೂಚನೆ ಹೊರಡಿಸಿದೆ. ಸೊ ಇನ್ನು ಅಭ್ಯರ್ಥಿಗಳು ಯಾವ್ಯಾವ ಅಭ್ಯರ್ಥಿಗಳಿಗೆ ಯಾವ ರೀತಿಯಲ್ಲಿ ಅವ್ರಿಗೆ ವಯೋಮಿತಿ ಇರ್ತದೆ, ಇಲ್ಲಿ ಅಭ್ಯರ್ಥಿಗಳದ, ಇಲ್ಲಿ ಗರಿಷ್ಠ ವಯೋಮಿತಿ ಅದ. ಸೊ ಫ್ರೆಂಡ್ಸ್ ನಾವು ನೋಡೋಣ ಈಗ. ಸಾಮಾನ್ಯ ಅರ್ಹತೆಯ ಅಭ್ಯರ್ಥಿಗಳಿಗೆ 35 ವರ್ಷಗಳು. ಸಾಮಾನ್ಯರಿಗೆ ಎಲ್ಲ ಒಂದು ಸಾಮಾನ್ಯ ಅಭ್ಯರ್ಥಿಗಳಿಗೆ 35 ವರ್ಷ ಇರ್ತದೆ. ಸೊ ಪ್ರವರ್ಗ 2A 2B ಥರ್ಡ್ ಬಿ ಅಭ್ಯರ್ಥಿಗಳಿಗೆ 38 ವರ್ಷ ಇರ್ತೈತೆ. 38 ವರ್ಷ ಇರ್ತೈತೆ. ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡ ಅಥವಾ ಪ್ರವರ್ಗ 1 ಅಭ್ಯರ್ಥಿಗಳಿಗೆ ಅವ್ರಿಗೆ 40 ವರ್ಷಗಳು ಇರ್ತಿದ್ದಾರೆ, 40 ವರ್ಷಗಳು. ಸೊ ಫ್ರೆಂಡ್ಸ್ ನೀವು ಅತ್ಯಂತ ಗಮನವಿಟ್ಟು ಕೇಳಬೇಕು. ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗೆ 35 ವರ್ಷ ಇರ್ತದೆ. ಪ್ರವರ್ಗ 2A 2B 3A 3B ಅಭ್ಯರ್ಥಿಗಳಿಗೆ 38 ವರ್ಷ. ಆಮೇಲೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಭ್ಯರ್ಥಿಗಳಿಗೆ 40 ವರ್ಷ ಇರ್ತದೆ ಸರ್. ಓಕೆ ಸರ್, ಓಕೆ. ಸೊ ಈಗ ನಾವು ವಯೋಮಿತಿ ಅಭ್ಯರ್ಥಿಗಳು ಯಾವ ಅಭ್ಯರ್ಥಿಗಳಿಗೆ ಯಾವ ರೀತಿ ವಯೋಮಿತಿ ಇರ್ತದೆ ನಾವು ನೋಡಿದ್ವಿ. ಇನ್ನು ನಾವು ನೋಡ್ತಕ್ಕಂಥದ್ದು ನೇಮಕಾತಿ ಗರಿಷ್ಠ ವಯೋಮಿತಿಯನ್ನು ನಾವು ನೋಡಿದ್ವಿ. ಅದು ಅಲ್ಲದೆ ಇಲ್ಲಿ ಒಂದು ಸ್ವಲ್ಪ ಏನೋ ಕೊಟ್ಟಿದ್ದಾರೆ, ಓದೋಣ. ಸೊ ನೇಮಕಾತಿಯ ಗರಿಷ್ಠ ವಯೋಮಿತಿಯನ್ನು ಕರ್ನಾಟಕ ನಾಗರಿಕ ಸೇವಾ ನಿಯಮಗಳು 1977ರ ನಿಯಮ 3(6) ರಲ್ಲಿ ನಿಗದಿಪಡಿಸಿರುವಂತೆ ನಿಗದಿತ ಗರಿಷ್ಠ ವಯೋಮಿತಿಯಲ್ಲಿ ಸಡಿಲಿಕೆ ನೀಡಲಾಗುವುದು. ಸೊ 4ನೇದ್ದು ಏನೈತೆ ಅಂದರೆ ಹುದ್ದೆಗಳ ವರ್ಗೀಕರಣ ಈ ಅಧಿಸೂಚನೆ ಕೊನೆಯಲ್ಲಿ ಪ್ರಕಟಿಸಲಾಗಿದೆ. ಸೊ ಎಲ್ಲ ಇನ್ಫಾರ್ಮೇಷನ್ ಐತ್ರಿ. ಇದಕ್ಕೆ ಡೈರೆಕ್ಟ್ಲಿ ಕರ್ನಾಟಕ ಸರ್ಕಾರದಿಂದ ಅವ್ರು ಏನು ಅಧಿಸೂಚನೆ ಹೊರಡಿಸಿದಾರಲ್ಲ ಆ ಎಲ್ಲ ಇನ್ಫಾರ್ಮೇಷನ್ ಈ ಒಂದು ಯೂಟ್ಯೂಬಲ್ಲಿ ಈ ಒಂದು ವಿಡಿಯೋಲ್ಲಿ ನಾವು ಸಂಪೂರ್ಣವಾಗಿ ಹೇಳಿದ್ದೀವಿ. ಅವ್ರು ಹೊರಡಿಸಿದಂಥ ಅಧಿಸೂಚನೆ ಇದನ್ನಂತ ನಾನು ಹೇಳ್ತೀನಿ. ಸೊ ಇದರ ಸ್ವಲ್ಪ ಮಿಸ್ಟೇಕ್ ಆದರೂ ನೀವು ನಾನು ಕೇಳ್ಬೋದು. ಸೊ ಒಂದು ಸ್ವಲ್ಪ ಮಿಸ್ಟೇಕ್ ಆಗಿಲ್ಲ, ನಾ ಹೇಳೋದ್ರಲ್ಲಿ ಮಿಸ್ಟೇಕ್ ಆಗಿರಬೇಕು ಹೊರತಾಗಿ ಈ ಇನ್ಫಾರ್ಮೇಷನಲ್ಲಿ ಒಂದು ಸ್ವಲ್ಪ ಕೂಡ ಮಿಸ್ಟೇಕ್ ಇಲ್ಲ ಎಂದು ನಾನು ಹೇಳ್ತೀನಿ. ಸೊ ಇನ್ನು ನಾವು ಅರ್ಜಿ ಸಲ್ಲಿಸುವ ವಿಧಾನ. ಸೊ ಅರ್ಜಿಯನ್ನು ಯಾವುದರ ಮೂಲಕ ಹೇಗೆ ಸಲ್ಲಿಸಬೇಕು, ಯಾವ ವೆಬ್ಸೈಟ್ ಯಾವ ರೀತಿ ಇರ್ತದೆ ಅಲ್ಲಿ ಸಲ್ಲಿಸೋದು, ಅದಕ್ಕಿರ್ತಕ್ಕಂಥ ಡಾಕ್ಯುಮೆಂಟ್ಸ್ ಏನು, ಎಲ್ಲ ಸವಿಸ್ತಾರವಾದ ವಿವರನ್ನು ನಾವು ಇಲ್ಲಿ ನೋಡೋಣ. ಅರ್ಜಿ ಸಲ್ಲಿಸುವ ವಿಧಾನ ಇಲ್ಲೇ ಐತೆ ನೋಡಿರಿ ಸರ್, 5 ನಂಬರ್ ಅರ್ಜಿ ಸಲ್ಲಿಸುವ ವಿಧಾನ. ಪ್ರಾಧಿಕಾರದ ವೆಬ್ಸೈಟ್ http://KAKRNICIN ಈ ಒಂದು .com ಸೊ ನೀವು ಅರ್ಜಿ ಸಲ್ಲಿಸ್ಬೋದು ಮತ್ತು ಹೊರಗೆ ನೀವು ಆನ್ಲೈನಲ್ಲೂ ಸಹ ಅರ್ಜಿ ಸಲ್ಲಿಸ್ಬೋದು. ಲಿಂಕನ್ನು ಆಯ್ಕೆ ಮಾಡಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಭರ್ತಿ ಮಾಡಬೇಕು. ಅಭ್ಯರ್ಥಿಯು ಯಾವುದಾದರೂ ಒಂದು ಜಿಲ್ಲೆಗೆ ಮಾತ್ರ ಹುದ್ದೆ ಬಯಸಿ ಅರ್ಜಿಯನ್ನು ಸಲ್ಲಿಸತಕ್ಕದ್ದು. ಅಭ್ಯರ್ಥಿ ಯಾವುದಾದರೂ ಒಂದು ಜಿಲ್ಲೆಯನ್ನು ಆಯ್ಕೆ ಮಾಡ್ಕೊಂಡು ಅರ್ಜಿ ಸಲ್ಲಿಸಬೇಕು. ಒಮ್ಮೆ ಸಲ್ಲಿಸಿದ ಅರ್ಜಿಯಲ್ಲಿನ ಯಾವುದೇ ಮಾಹಿತಿಯನ್ನು ಯಾವುದೇ ಹಂತದಲ್ಲಿ ಬದಲಾವಣೆ ತಿದ್ದುಪಡಿ ಮಾಡಲು ಅವಕಾಶವಿರಲ್ಲ. ಸೊ ಫ್ರೆಂಡ್ಸ್ ನೀವು ಅರ್ಜಿ ಸಲ್ಲಿಸುವಾಗ ಅತ್ಯಂತ ಗಮನವಿಟ್ಟು ಅರ್ಜಿಯನ್ನು ಸಲ್ಲಿಸಬೇಕು. ಯಾವುದೇ ರೀತಿ ಮಿಸ್ಟೇಕ್ ಆಯಿತು ಅಂದರೆ, ಒಮ್ಮೆ ಅಪ್ಲಿಕೇಶನ್ ಆಯಿತು ಅಂದರೆ ಅದ್ರ ಬಳಿಕ ಅದನ್ನು ಚೇಂಜ್ ಮಾಡಲಿಕ್ಕೆ ಬದಲಾವಣೆ ಮಾಡಲಿಕ್ಕೆ ಬರೋದಿಲ್ಲ ಅಂಥೇಳಿ ಕರ್ನಾಟಕ ಸರ್ಕಾರದ ಒಂದು ಅಧಿಸೂಚನೆ ಹೇಳ್ತದೆ. ಸೊ ಆದ್ದರಿಂದ ನೀವು ಕೇರ್ಫುಲ್ಲಾಗಿ ಅರ್ಜಿ ಸಲ್ಲಿಸ್ರಿ ಅಂತ ಹೇಳ್ತೀನಿ ನಾನು. ಆದ್ದರಿಂದ ಅಭ್ಯರ್ಥಿಗಳು ಎಚ್ಚರಿಕೆಯಿಂದ ಅಧಿಸೂಚನೆಯನ್ನು ಓದಿ ಅರ್ಥೈಸಿಕೊಂಡು ಅರ್ಜಿ ಸಲ್ಲಿಸಲು ತಿಳಿಸಿದೆ. ಸೊ ಕರ್ನಾಟಕ ಸರ್ಕಾರ ಬಿ ಶಾನೆ ಐತ್ರಿ. ಮೊದಲೇ ಹೇಳ್ಯಾರ ಯಾವುದೇ ತಪ್ಪಾದ್ರೆ ನಮಗೆ ಗೊತ್ತಿಲ್ಲ, ಯಾವುದೇ ತಪ್ಪಾದ್ರೆ ಹಿಂದಿಗೆ ತಿದ್ಲ ಬರಂಗಿಲ್ಲ. ಅದಕ್ಕಾಗಿ ನೀವು ಎಚ್ಚರಿಕೆಯಿಂದ ಇಲ್ಲಿ ಕೊಟ್ಟಾರ ನೋಡಿ, ಎಚ್ಚರಿಕೆಯಿಂದ ಅಧಿಸೂಚನೆ ಓದಿ ಅರ್ಥೈಸಿಕೊಂಡು ಅರ್ಜಿ ಸಲ್ಲಿಸಬೇಕು ಅಂಥೇಳಿ ಅವ್ರು ಕೊಟ್ಟಿದ್ದಾರೆ. ಅವ್ರದ್ದೇನು ತಪ್ಪಿಲ್ಲ, ನೀವು ಹುಷಾರಾಗಿ ಚೆನ್ನಾಗಿ ಅರ್ಜಿ ಸಲ್ಲಿಸಬೇಕ್ರಿ. ಆಮೇಲೆ ಅಭ್ಯರ್ಥಿಗಳು ಕೇವಲ ಒಂದು ಜಿಲ್ಲೆಗೆ ಮಾತ್ರ ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತದೆ. ಒಂದಕ್ಕಿಂತ ಹೆಚ್ಚು ಅರ್ಜಿ ಸಲ್ಲಿಸಿದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯಲು ಬಳಸಲಾದ ಅರ್ಜಿಯನ್ನು ಮಾತ್ರ ಪರಿಗಣಿಸಲಾಗುವುದು ಹಾಗೂ ಸದರಿ ಅರ್ಜಿಯಲ್ಲಿ ಕೋರಲಾದ ಒಂದು ಜಿಲ್ಲೆಗೆ ಮಾತ್ರ ಪರಿಗಣಿಸಲಾಗುವುದು. ಅರ್ಜಿಯಲ್ಲಿನ ಯಾವುದೇ ಮಾಹಿತಿಯನ್ನು ಯಾವುದೇ ಹಂತದಲ್ಲಿ ಬದಲಾವಣೆ ತಿದ್ದುಪಡಿ ಮಾಡಲು ಬಳಸುವುದಿಲ್ಲ. ಸೊ ಫ್ರೆಂಡ್ಸ್ ಇಲ್ಲಿ ಅದೇ ಕೊಟ್ಟಾರೆ, ನೀವು ಒಂದೇ ಜಿಲ್ಲೆಗೆ ಒಂದೇ ಜಿಲ್ಲೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕ್ರಿ. ಒಂದಕ್ಕಿಂತ ಹೆಚ್ಚು ಜಿಲ್ಲೆಗೆ ಅರ್ಜಿ ಸಲ್ಲಿಸಿಲ್ಲ. ಮೊದಲು ಯಾವ ಜಿಲ್ಲೆಗೆ ಅರ್ಜಿ ಸಲ್ಲಿಸಿದ್ರಲ್ಲ ಅದೇ ಜಿಲ್ಲೆಗೆ ಅವರು ಪರೀಕ್ಷೆಯನ್ನು ಕೊಡ್ತಾರೆ. ಹಿಂದಿಗಡೆ ಏನೂ ತಿದ್ದುಪಡಿ ಮಾಡಕ್ಕೆ ಬರಲ್ಲ ಅಂತ ಹೇಳಿ ಅವ್ರು ಹೇಳಿದ್ದಾರೆ ಸರ್. ಆಮೇಲೆ ಇನ್ನು ನಾವು ನೋಡ್ತಕ್ಕಂಥದ್ದು ಅರ್ಜಿ ಸಲ್ಲಿಸುವ ದಿನಾಂಕ, ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಮತ್ತು ಶುಲ್ಕವನ್ನು ಪಾವತಿ ಮಾಡಲು ಕೊನೆಯ ದಿನಾಂಕ. ಸೊ ಇಲ್ಲಿ ನಾವು ನೋಡೋಣ, ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ ಯಾವಾಗ ಐತೆ ಅಂದ್ರೆ 4/3/2024 ಬೆಳಗ್ಗೆ 11ರಿಂದ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 3/4/2024 ರಾತ್ರಿ 11:59 ವರೆಗೆ.
ಸೊ ಫ್ರೆಂಡ್ಸ್, ಮುಂದಿನ ತಿಂಗಳು 4ನೇ ತಾರೀಕು 3ನೇ ತಿಂಗಳು 2024 ಬೆಳಗ್ಗೆ 11ರಿಂದ ಸ್ಟಾರ್ಟ್ ಆಗ್ತದೆ ಸರ್. ಆಗ ಸ್ಟಾರ್ಟ್ ಆತಂದ್ರೆ ಕೊನೆ ದಿನಾಂಕ ಯಾವುದೈತೆ ಅಂದರೆ 3/4/2024 3/4/2024 ರಾತ್ರಿ 11:59 ಈ ಅರ್ಜಿಯನ್ನು ನಾವು ಸಲ್ಲಿಸಬಹುದು ರೀ. ಸೊ ಫ್ರೆಂಡ್ಸ್, ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಇಲ್ಲಿ 4/3 3/4 ಹಿಂಗಾಗ್ಯದ. ನೀವು ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಫ್ರೆಂಡ್ಸ್, ಅಗದಿ ಕರೆಕ್ಟಾಗಿ ನೋಡ್ರಿ. 4/3/2024 ಅರ್ಜಿ ಸಲ್ಲಿಕೆ ಪ್ರಾರಂಭ, 3/4/2024 ಅಂದರೆ ಒಂದು ತಿಂಗಳ ಕಾಲಾವಧಿ ನಿಮಗೈತ್ರಿ. ನನ್ನ ಪ್ರಕಾರ, ನಾನು ಹೇಳೋ ಪ್ರಕಾರ ಆದ್ರೆ ನೀವು ಅರ್ಜಿ ಏನು ಕರೀತಾರಲ್ಲ, ಕರೆದ ಒಂದು 4-5 ದಿನದಾಗ ನೀವು ಅರ್ಜಿ ಸಲ್ಲಿಸಬೇಕು. ಯಾಕಂದ್ರೆ ಮುಂದೆ ಮತ್ತೆ ಏನೇನೋ ಪ್ರಾಬ್ಲಮ್ಸ್ಗಳು ಹೀಗೂ ಆಗ್ತಿರ್ತವೆ. ಸೊ ಕೇರ್ಫುಲ್ಲಾಗಿ ಅರ್ಜಿ ಸಲ್ಲಿಸ್ರಿ ಬೇಗ ಅಂತ ಹೇಳ್ತಾ, ಇನ್ನು ಶುಲ್ಕವನ್ನು ಪಾವತಿ ಮಾಡಲು ಕೊನೆಯ ದಿನಾಂಕ ಯಾವುದೈತೆ ಅಂದರೆ 6/4/2024 ನಿಮಗೆ ಅರ್ಜಿ ಪಾವತಿ ಅಂದರೆ ಶುಲ್ಕವನ್ನು ಪಾವತಿ ಮಾಡಲು ಕೊನೆಯ ದಿನಾಂಕ ಅಲ್ಲಿವರೆಗೆ ಇರ್ತದೆ. ಸೊ ಫ್ರೆಂಡ್ಸ್, ಹೀಗಿರುವಾಗ ಅಭ್ಯರ್ಥಿಗಳು ಆನ್ಲೈನ್ ಮುಖಾಂತರ ಭರ್ತಿ ಮಾಡುವ ಮೊದಲ ಅರ್ಹತೆಗೆ ಸಂಬಂಧಿಸಿದ ಎಲ್ಲ ಸೂಚನೆಗಳನ್ನು ಓದಿಕೊಳ್ಳತಕ್ಕದ್ದು ಹಾಗೂ ನೀಡಿರುವ ಸೂಚನೆಗಳ ಅನ್ವಯ ಅರ್ಜಿಯನ್ನು ಭರ್ತಿ ಮಾಡತಕ್ಕದ್ದು. ತಪ್ಪು ಅಥವಾ ಸುಳ್ಳು ಮಾಹಿತಿಗಳನ್ನು ನೀಡಿ ಅರ್ಜಿ ಸಲ್ಲಿಸಿದ್ದಲ್ಲಿ ಯಾವುದೇ ಸಮಯದಲ್ಲಿಯಾದರೂ ಅಭ್ಯರ್ಥಿತನವು ರದ್ದುಗೊಳ್ಳುವುದು. ನಿಯಮಾನುಸಾರ ಅಂತಹವರ ವಿರುದ್ಧ ಸರ್ಕಾರವು ಪ್ರಾಧಿಕಾರ ಸಂಸ್ಥೆಯು ಕಾನೂನಿನನ್ವಯ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು. ಸೊ ಫ್ರೆಂಡ್ಸ್, ಯಾವುದೇ ನೀವು ಅಡೆತಡೆ ಅಂದರೆ ಯಾವುದೇ ಡಾಕ್ಯುಮೆಂಟ್ಸ್ ಡುಪ್ಲಿಕೇಟ್ ಮಾಡೋದು, ಅದು ಮಾಡೋದು, ಮಾಡೋದು, ವಯಸ್ಸು ಹೆಚ್ಚು ಕಮ್ಮಿ ಹಚ್ಚೋದು, ಈಗ ಮಾಡಿದ್ರೆ ನಿಮ್ಮ ಮೇಲೆ ಕಾನೂನು ಕ್ರಮ ಕೈಗೊಳ್ತಾರೆ ಮತ್ತು ನಿಮ್ಮ ಅರ್ಜಿನೂ ಸಹ ರಿಜೆಕ್ಟ್ ಆಗ್ತದೆ. ಸೊ ಫ್ರೆಂಡ್ಸ್, ಎಲ್ಲ ಕೇರ್ಫುಲ್ಲಾಗಿ ನೀವು ಅರ್ಜಿ ಸಲ್ಲಿಸ್ರಿ ಅಂತ ಹೇಳ್ತಾ, ಇನ್ನು ಮುಂದೆ ನೋಡೋಣ. ಶುಲ್ಕ ಆನ್ಲೈನ್ ಮೂಲಕ ಶುಲ್ಕ ಪಾವತಿಸಬೇಕು ಅಂದರೆ ಎಷ್ಟು ಶುಲ್ಕ ಇರ್ತದೆ ಅಂದರೆ ಈ ಆನ್ಲೈನ್ ಅರ್ಜಿ ಸಲ್ಲಿಸ್ಲಾಕ ಎಷ್ಟು ಕ್ಯಾಶ್ ಅಲ್ಲಿ ತುಂಬಬೇಕಾಗ್ತದೆ. ಪಾವತಿಸಿದ ಶುಲ್ಕವನ್ನು ನಾವು ಇಲ್ಲಿ ನೋಡ್ಬೇಕು. ಇಲ್ಲಿ ಐತೆ ನೋಡ್ರಿ, ಕೊಟ್ಟಾರ ಇಲ್ಲಿ ಶುಲ್ಕ ಆನ್ಲೈನ್ ಮೂಲಕ ಯಾವ ರೀತಿ ಸಲ್ಲಿಸ್ಬೇಕು ನೀವು. ಸಾಮಾನ್ಯ ಅರ್ಹತೆ ಮತ್ತು ಇತರೆ ಪ್ರವರ್ಗಗಳು ಅಂದರೆ ಪ್ರವರ್ಗ 2A 2B 3A 3B ಇವರು 750 ರೂಪಾಯಿಯನ್ನು ಅಲ್ಲಿ ಶುಲ್ಕ ಆನ್ಲೈನ್ದಲ್ಲಿ ಕಟ್ಟಬೇಕಾಗ್ತದೆ. ಮತ್ತು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1, ಮಾಜಿ ಸೈನಿಕ ಮತ್ತು ವಿಕಲಚೇತನ ಅಭ್ಯರ್ಥಿಗಳು 500 ರೂಪಾಯಿಯನ್ನು ಶುಲ್ಕವನ್ನು ಕಟ್ಟಬೇಕಾಗ್ತದೆ. ಮತ್ತು ಇನ್ನೊಂದು ಅವ್ರು ಕೊಟ್ಟಾರ್ರಿ, ಅವ್ರ ಕಡೆ ಏನೂ ತಪ್ಪಿಲ್ಲ, ಅವರೆಲ್ಲ ತಮ್ಮ ಒಂದು ಮಾಹಿತಿಯನ್ನು ಒದಗಿಸ್ಯಾರ. ಪಾವತಿಸಿದ ಶುಲ್ಕವನ್ನು ತೆಗೆದುಕೊಳ್ಳಲಾಗುವುದಿಲ್ಲ ಅಂದರೆ ಹಿಂದಿರುಗಿಸಲಾಗಿದೆ. ಒಮ್ಮೆ ಕಟ್ಟಿ ಅಂದ್ರೆ ಜಟ್ಟು ಕಡಿತಪ್ಪ, ನೀವು ಎಕ್ಸಾಮ್ಗೆ ಹೋರಿಬೇಕಾದ್ರೆ ಬಿಡಲಿ, ಅವ್ರು ಆ ಕ್ಯಾಶನ್ನು ಹೊಳ್ಕೊಡಂಗಿಲ್ಲ ಅಂತ ಅವರು ಸರ್ಕಾರದವರು ಹೇಳಿದ್ದಾರೆ. ಸೊ ವಿಕಲಚೇತನ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿ ಇದೆ. 40% ಹೆಚ್ಚು ಅಂಗವಿಕಲತೆ ಹೊಂದಿರುವವರು ಮತ್ತು ಅದಕ್ಕೆ ಸಂಬಂಧಿಸಿದಂತೆ ಜಿಲ್ಲಾ ವೈದ್ಯಾಧಿಕಾರಿಗಳಿಂದ ಪ್ರಮಾಣ ಪತ್ರ ಹೊಂದಿದವರು ಅವರಿಗೆ ಕನ್ಸೆಷನ್ ಐತ್ರಿ. ಶುಲ್ಕದಲ್ಲಿ ಕನ್ಸೆಷನ್ ಈಗ 500 ಐತಂದ್ರೆ 500ಕ್ಕಿಂತ ಕಮ್ಮಿ ಭೀ ಆಗ್ಬೋದು ಅವರಿಗೆ. ಸೊ ಕನ್ಸೆಷನ್ ಕೊಟ್ಟಾರಿ ಸರ್, ನೀವು ನೋಡ್ಬೋದು, ಯಾರು ಅಂಗವಿಕಲರಿದ್ರಲ್ಲ ಅವ್ರು ನೋಡ್ಬೋದು. ಸೊ 8ನೇ ನಂಬರ್ ಏನೈತಪ್ಪ ಅಂದ್ರೆ ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನ, ಯಾವ ರೀತಿ ಪರೀಕ್ಷೆ ಇರ್ತದೆ ಅಂತೇಳಿ ಅವರು ಕೊಟ್ಟಿದ್ದಾರೆ. ಮೇಲ್ಕಂಡ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಆಫ್ಲೈನ್ OMR ಮಾದರಿ, ಆಫ್ಲೈನ್ OMR ಟೈಪ್ ಮೂಲಕ ನಡೆಸಲಾಗುವುದು. ಆಫ್ಲೈನ್ ನಡೆಸ್ತಾರೆ ರೀ, OMR ಮೂಲಕ ಆಫ್ಲೈನ್ ಅಂದರೆ ನಿಮ್ಮ ಕೈಯಲ್ಲಿ ಕ್ವಶನ್ ಪೇಪರ್ ಕೊಟ್ಟು ಆಫ್ಲೈನಾಗಿ ಅದನ್ನು ನಡೆಸ್ತಾರೆ. ಸೊ ಸ್ಪರ್ಧಾತ್ಮಕ ಪರೀಕ್ಷೆಗಳು ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಡೆಸಲಾಗುವುದು. ಆಡಳಿತಾತ್ಮಕ ಉದ್ದೇಶದಿಂದ ಜಿಲ್ಲಾ ಪರೀಕ್ಷಾ ಕೇಂದ್ರಗಳು ಬದಲಾವಣೆಯ ಷರತ್ತಿಗೆ ಒಳಪಟ್ಟಿರುತ್ತದೆ. ಅಭ್ಯರ್ಥಿಗಳಿಗೆ ಪರೀಕ್ಷೆಯ ಪ್ರವೇಶ ಪತ್ರಗಳನ್ನು ಪ್ರಾಧಿಕಾರದ ವೆಬ್ಸೈಟ್ನಿಂದ ಡೌನ್ಲೋಡ್ ಮಾಡಿಕೊಳ್ಳಲು ಪ್ರಕಟಣೆಯ ಮೂಲಕ ತಿಳಿಸಲಾಗುವುದು. ಅಂದರೆ ಹಾಲ್ ಟಿಕೆಟನ್ನು ನೀವು ವೆಬ್ಸೈಟ್ ಮೂಲಕ ಡೌನ್ಲೋಡ್ ಮಾಡ್ಕೋಬೇಕು. ಆಮೇಲೆ ಈ ಬಗ್ಗೆ ಮಾಹಿತಿಯನ್ನು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿಯೂ ಪ್ರಕಟಿಸಲಾಗುವುದು. ಅಭ್ಯರ್ಥಿಗಳು ಕಡ್ಡಾಯವಾಗಿ ಪ್ರವೇಶ ಪತ್ರಗಳನ್ನು ಡೌನ್ಲೋಡ್ ಮಾಡಿಕೊಂಡು ಒಂದು ಮೂಲ ಗುರುತಿನ ಚೀಟಿಯೊಂದಿಗೆ ಪ್ಯಾನ್ ಕಾರ್ಡ್, ವಾಹನ ಚಾಲನಾ ಪರವಾನಗಿ, ಆಧಾರ್ ಕಾರ್ಡ್, ಪಾಸ್ಪೋರ್ಟ್, ವೋಟರ್ ID, ಸರ್ಕಾರಿ ನೌಕರ ID ಪರೀಕ್ಷಾ ಕೇಂದ್ರಗಳಿಗೆ ಹೋಗಬೇಕು. ತಪ್ಪಿದಲ್ಲಿ ಪರೀಕ್ಷಾ ಕೇಂದ್ರವನ್ನು ಪ್ರವೇಶಿಸಲು ಅನುಮತಿಸಿ. ಈ ಎಲ್ಲ ಒಂದು ಡಾಕ್ಯುಮೆಂಟ್ಸನ್ನು ತೆಗೆದುಕೊಂಡು ನೀವು ಮುಂದೆ ಎಲ್ಲಿ ಸೆಂಟರ್ ಬಂದಿರುತ್ತಲ್ಲ ಅಲ್ಲಿ ನೀವು ಹೋಗಬೇಕು. ಇದರ ಒಂದೇ ಮಿಸ್ಟೇಕ್ ಆಗಿದ್ರೆ ನಿಮ್ಮನ್ನು ಅವರು ಒಳಗೆ ಕರ್ಕೊಳ್ಳೋದಿಲ್ಲ ಎಕ್ಸಾಮ್ಗೆ. ಸೊ ಇನ್ನೇನೈತಪ್ಪ ಅಂದ್ರೆ ಮೇನ್ ಇಂಪಾರ್ಟೆಂಟ್ ನೋಡ್ರಿ, ಇಲ್ಲಿ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಅಂದರೆ ಪರೀಕ್ಷೆ ಕನ್ನಡದಾಗ ಇರ್ತೈತ್ರಿ. ಕನ್ನಡದಾಗ ಪರೀಕ್ಷೆ ಇರ್ತೈತಿ. ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯು ಬಹು ಆಯ್ಕೆ ಮಾದರಿ ಪ್ರಶ್ನೆಯಾಗಿದ್ದು, ಬಹು ಆಯ್ಕೆ ಐತ್ರಿ. OMR ಬಹು ಆಯ್ಕೆ ಆಗೈತಿ. ಬಹು ಆಯ್ಕೆ ಕೊಟ್ಟಾರ ನೋಡ್ರಿ, ಆಪ್ಷನ್ಸ್ ಇರ್ತಾವೆ 4, ಅದರಾಗ ಒಂದು ಗುರುತಿಸೋದು. ಆಮೇಲೆ ಪತ್ರಿಕೆ ಆಗಿದ್ದು ಗರಿಷ್ಠ 150 ಅಂಕಗಳನ್ನು ಒಳಗೊಂಡಿದೆ. 150 ಅಂಕಗಳನ್ನು ಒಳಗೊಂಡೈತಿ ಈ ಪರೀಕ್ಷೆ.
ಮತ್ತು ಅಭ್ಯರ್ಥಿಗಳು ಇದರಲ್ಲಿ ಅರ್ಹತೆ ಗಳಿಸಲು ಕನಿಷ್ಠ 50 ಅಂಕಗಳನ್ನು ಗಳಿಸತಕ್ಕದ್ದು. 50 ಅಂಕ ಇದರ ನೀವು ಪಾಸ್ ಆಗಬೇಕಾದ್ರೆ 50 ಅಂಕಗಳು ತೆಗೆದುಕೊಳ್ಬೇಕು. ಮತ್ತು ಕನಿಷ್ಠ 50 ಅಂಕಗಳನ್ನು ಗಳಿಸಿದ ಅಭ್ಯರ್ಥಿಗಳು ಆಯ್ಕೆಗೆ ಆಗುವುದಿಲ್ಲ. ಕನಿಷ್ಠ 50ಕ್ಕೆ ಪಾಸ್ ಇತ್ತಪ್ಪ, ನೀವು ಕರೆಕ್ಟ್ 50 ತೊಗೊಂಡ್ರೆ ನೀವು ಆ ಹುದ್ದೆಗೆ ಅರ್ಹರಿರುವುದು. ಯಾಕಂದ್ರೆ ಮೆರಿಟ್ ಲಿಸ್ಟ್ನಾಗ ಆ ಹುದ್ದೆಗಳು ನಿಂದಿರ್ತಿರ್ತಾವೆ. ಸೊ ಇಲ್ಲ ಅದನ್ನು ಹೇಳ್ಯಾರ, ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಪಡೆದ ಅಂಕಗಳನ್ನು ಹುದ್ದೆಗಳ ಆಯ್ಕೆಗೆ ಪರಿಗಣಿಸಲಾಗುವುದಿಲ್ಲ. ಈ ಹುದ್ದೆಗಳ ಕಡ್ಡಾಯ ಅಂದರೆ ಕನ್ನಡ ಈ ಪರೀಕ್ಷೆಯಲ್ಲಿ ಏನು ನೀವು ಅಂಕಗಳನ್ನು ತೆಗೆದುಕೊಳ್ಳೋ ಅದನ್ನು ಹುದ್ದೆಗೆ ಪರಿಗಣಿಸಲಾಗುವುದಿಲ್ಲ. ಸೊ ಇನ್ನು ಗ್ರಾಮ ಆಡಳಿತ ಅಧಿಕಾರಿ ನೋಡೋದಾದರೆ ವಿಷಯ ಅಂದರೆ ಇಲ್ಲಿ 2 ಎಕ್ಸಾಮ್ ರೀ. ಸೊ ಗ್ರಾಮ ಆಡಳಿತ ಅಧಿಕಾರಿ ನೀವು ಆಗಬೇಕಾದ್ರೆ 2 ಎಕ್ಸಾಮನ್ನು ನೀವು ಬರಿಬೇಕ್ರಿ. ಆ ಎಕ್ಸಾಮ್ ಯಾವ ರೀತಿ ಇರ್ತದೆ, ಅದರಲ್ಲಿ ಸಿಲೆಬಸ್ ಏನು ನಾವೀಗ ನೋಡೋಣ. ಸೊ ಕರ್ನಾಟಕ ಸರ್ಕಾರ ಹೊರಡಿಸಿದ ಅಧಿಸೂಚನೆಯ ಪ್ರಕಾರ ಇಲ್ಲಿ ಸಿಲೆಬಸ್ ಏನು ಕೊಟ್ಟಾರ ಅದನ್ನು ನಾವು ನೋಡೋಣ. ಇಲ್ಲಿ ಪತ್ರಿಕೆ ಐತ್ರಿ, ಇಲ್ಲಿ ಪತ್ರಿಕೆ ಕೊಟ್ಟಾರ, ಆಮೇಲೆ ಇಲ್ಲಿ ಸಬ್ಜೆಕ್ಟು, ಆಮೇಲೆ ಇಲ್ಲಿ ಅಂಕಗಳದ, ಇಲ್ಲಿ ಅವಧಿ ಗಂಟೆ ಐತೆ, ಹೌದಾ. ಸೊ ನಾವು ಪತ್ರಿಕೆ 1 ನೋಡೋದಾದ್ರೆ ಇಲ್ಲಿ ನೋಡ್ರಿ, ಪತ್ರಿಕೆ 1 ನೋಡೋದಾದ್ರೆ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನದ ವಿಷಯಗಳು. ಫಸ್ಟ್ ಅದನ್ನು ನೀವು ನೋಟ್ ಮಾಡಿಕೊಂಡ್ರೆ ತೀರಾ ಒಳ್ಳೆಯದ್ರಿ ಸರ. ಅದು ನೆನಪುಳಿಬೇಕು. ನೀವು ಏನು ಸಿಲೆಬಸ್ ಇಲ್ಲ ಇದನ್ನು ಕರೆಕ್ಟ್ ನೀವು ಕೂತು ಓದಿದ್ರೆ ನೀವು ಪಕ್ಕಾ ಗ್ರಾಮ ಆಡಳಿತ ಅಧಿಕಾರಿ ಆಗ್ತೀರಿ, ವಿಲೇಜ್ ಅಕೌಂಟೆಂಟ್ ಆಗ್ತೀರಿ. ಈ ಸಲ ಸರ್ಕಾರಿ ನೌಕರಿ ಫಿಕ್ಸ್ ನಿಮಗೆ. ಸೊ ಬರೆದಿಟ್ಕೊಳ್ಳಿ, ಏನು ಕರೆಕ್ಟ್ ಸಿಲೆಬಸ್ ಕೊಟ್ಟರೆ ಅದನ್ನ ಓದಿರಿ ಅಂದ್ರೆ ನೀವು ಫಿಕ್ಸ್ ಆಗ್ತೀರಿ. ಫಾಲ್ತು ಏನೇನಾರ ಓದೋದು, ಏನೇನಾರ ಬರೆಯೋದು ಮಾಡೋದು ಒಟ್ಟು ಉಪಯೋಗಿಲ್ರಿ. ಏನು ಕೊಟ್ಟಿರ್ತಾರೆ ಸಿಲೆಬಸ್ ಅದನ್ನು ಪ್ರಕಾರ ಓದಿರಿ ಅಂದ್ರೆ ನೀವು ಪಕ್ಕಾ ಗ್ರಾಮ ಆಡಳಿತ ಅಧಿಕಾರಿ ಆಗ್ತೀರಿ ಅಂತೇಳಿ ನಾನು 100% ಗ್ಯಾರಂಟಿ ಕೊಡ್ತೇನೆ ರೀ. ಸೊ ಫಸ್ಟ್ನೇದು ಏನೈತಿ, ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನದ ವಿಷಯಗಳು. ಸೊ 2ನೇ ನಂಬರ್ ಏನೈತ್ರಿ, ಬಿ ಆಪ್ಷನ್ ಬಿ ಒಳಗೆ ದೈನಂದಿನ ಗ್ರಹಿಕೆಯ ವಿಷಯಗಳು. ಸಿ ಭಾರತ ಸಂವಿಧಾನ ಸ್ಥೂಲ ನೋಟದ ವಿಷಯಗಳು. ಡಿ ವಿಷಯವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತ ಇತಿಹಾಸ ಐತ್ರಿ. ಈ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತ ಭೂಗೋಳ ವಿಷಯಗಳು ಐತ್ರಿ. ಎಫ್ ಒಳಗೆ ರಾಜ್ಯ ಪ್ರಾದೇಶಿಕ ಆಡಳಿತ ಕುರಿತ ವಿಷಯಗಳದಾವ. ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಗಳ ಬಗ್ಗೆ ಓದಬೇಕು. ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳಿಗೆ ಸಂಬಂಧಿಸಿದ ಉಪಕ್ರಮಗಳನ್ನು ಒಳಗೊಂಡಂತೆ ಕರ್ನಾಟಕ ಅರ್ಹತೆ ಅಭಿವೃದ್ಧಿ ಕುರಿತ ವಿಷಯಗಳನ್ನು ಓದಬೇಕು. ಕರ್ನಾಟಕ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತು ನೀವು ಓದಬೇಕು. ಸೊ ಇದಕ್ಕೆ 100 ಅಂಕಗಳು ಇರ್ತಾವ. 2 ಗಂಟೆ ಟೈಮ್ ಇರ್ತದೆ. 2 ಗಂಟೆ ಟೈಮ್ ಇರ್ತದೆ, 100 ಅಂಕಗಳು ಬರ್ತದೆ. ಇದು ಏನು ಸಿಲೆಬಸ್ ಕೊಟ್ಟರೆ ಇದ್ರ ಪ್ರಕಾರ ಓದಿರಿ ಅಂದ್ರೆ ನೀವು ಪಕ್ಕಾ ಗ್ಯಾರಂಟಿ ಹೇಳ್ತೀನಿ ರೀ, ಗ್ರಾಮ ಆಡಳಿತ ಅಧಿಕಾರಿ ಆಗ್ತೀರಿ ನೀವು. 100 ಅಂಕಗಳು ಅದಾವ, 2 ಗಂಟೆ ಟೈಮ್ ಐತಿ, ಆರಾಮಾಗಿ ಓದ್ಬೋದು. ಸೊ ಏನು ಜಗತ್ತಿಂದ ವರ್ಲ್ಡ್ ಹಿಸ್ಟ್ರಿ ಏನು ಓದ್ಬೇಕಂತ ಕೊಟ್ಟಿಲ್ಲ ಅವರು. ಸೊ ಏನು ನೀವು ಸೆಕೆಂಡ್ ಇಯರ್ 10ಕ್ಕೆ ಡಿಗ್ರಿ ಒಳಗೆ ಏನು ಓದಿರಲ್ಲ ಅದ ಓದೈತಿ. ಸೊ ಫ್ರೆಂಡ್ಸ್ ನೀವು ಈಜಿಯಾಗಿ ಎಕ್ಸಾಮ್ ಬರಿಬೋದು. ಸೊ ನಾವು 2ನೇ ಪ್ರಶ್ನೆಯನ್ನು ನೋಡೋಣ. 2ನೇ ಪ್ರಶ್ನೆ ಪತ್ರಿಕೆ ಅಗದಿ ಈಜಿ ಐತೆ ನೋಡ್ರಿ. ಪ್ರಶ್ನೆ ಪತ್ರಿಕೆ 2 ಇಲ್ಲೇ ಐತೆ ನೋಡ್ರಿ. ಏನು ಸಾಮಾನ್ಯ ಕನ್ನಡ ಕೊಟ್ಟಾನ. ಸಾಮಾನ್ಯ ಅಂದರೆ ಕನ್ನಡದ ಎಕ್ಸಾಮ್ ಮೊದಲು ಕೊಟ್ಟಿದ್ರು, ಅದಕ್ಕಾಗಿ ಇವ್ರು ಸಾಮಾನ್ಯ ಕನ್ನಡ ಬಗ್ಗೆ ನೀವು ಓದ್ಬೇಕ್ರಿ. ಎ ಒಳಗೆ. ಬಿ ಒಳಗೆ ಸಾಮಾನ್ಯ ಇಂಗ್ಲೀಷ್ ಐತ್ರಿ. ಅಂದರೆ ಇಂಗ್ಲೀಷ್ ಒಳಗೆ ಗ್ರಾಮರ್ ಆಗಲಿ, ಅದು ಗ್ರಾಮರ್ ತಕ್ಕಂಗೆ ಬಹಳ ವಿಷಯಗಳದಾವ್ರಿ. ನೀವು ಸೆಕೆಂಡ್ ಇಯರ್ ಕಲ್ತಿರ್ತೀರಿ, ಅವತ್ತು ಓದಿದ್ರೆ ನೀವು ಆರಾಮಾಗಿ ಪಾಸ್ ಆಗ್ಬೋದು. ಇದಕ್ಕೇನು UPSC ಲೆವೆಲ್ ಏನು ಕ್ವಶನ್ ಕೇಳ್ತಿರಲ್ಲ. ಸೊ ನೀವು ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷನ್ನು ಓದ್ಕೊಂಡ್ರೆ ಬೇಸಿಕ್ಕಾಗಿ ನೀವು ಆರಾಮ್ ಪಾಸ್ ಆಗ್ಬೋದು. ಇನ್ನು ಕಂಪ್ಯೂಟರ್ ಜ್ಞಾನವನ್ನು ನೀವು ಎಲ್ಲರೂ ಕೋಚಿಂಗ್ ಹಚ್ಚಿರ್ತೀರಿ, 1000 ರೂಪಾಯಿ ಕೊಟ್ಟು ಎಲ್ಲರೂ 1 ವರ್ಷ ಸರ್ಟಿಫಿಕೇಟ್ಗೆ ಹಚ್ಚಿರ್ತೀವಿ, ಕಲಿಯಾಕೆ ಹಚ್ಚಿರ್ತೀರೋ ಗೊತ್ತಿಲ್ಲ, ಒಟ್ಟು ಹಚ್ಚಿರ್ತೀರಿ. ಸೊ ಕಂಪ್ಯೂಟರ್ ಜ್ಞಾನವೂ ಇರ್ಬೇಕು ಸರ್. ಸೊ ಕಾಮನಾಗಿ ಸ್ವಲ್ಪರೇ ಕಂಪ್ಯೂಟರ್ ಜ್ಞಾನ ಇರಬೇಕು. ಇದಕ್ಕೂ ಸಹ 100 ಮಾರ್ಕ್ಸ್ 2 ಗಂಟೆ ಇರ್ತದೆ. ಇದಕ್ಕೂ 1ನೇದಕ್ಕೂ 100 ಮಾರ್ಕ್ಸ್ 2 ಗಂಟೆ, 2ನೇ ಪೇಪರ್ಗೂ 100 ಮಾರ್ಕ್ಸ್ 2 ಗಂಟೆ ಇರ್ತದೆ. ಸೊ ಫ್ರೆಂಡ್ಸ್ 200ಕ್ಕೆ ಇಲ್ಲಂದ್ರೆ ಒಂದು ನೀವು 80% ಮಾತ್ರ 100ಕ್ಕೆ 100% ಫ್ರೆಂಡ್ಸ್ ನೀವು ಗ್ಯಾರಂಟಿ ಹೇಳ್ತೀನಿ ನಾನು ಹುದ್ದೆಯಲ್ಲಿ ನೀವು ಆಯ್ಕೆ ಆಗ್ತೀರಿ ಅಂತ ಹೇಳ್ತೀನಿ. ಇನ್ನು ನೋಡ್ತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಗೆ ವಿವರವಾದ ವೇಳಾಪಟ್ಟಿಯನ್ನು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ನಂತರ ಪ್ರಕಟಿಸಲಾಗುವುದು. ಅಂದ್ರೆ ಪರೀಕ್ಷೆ ಯಾವಾಗಿರ್ತಾವ ಅನ್ನೋದನ್ನು ಅದು ವೆಬ್ಸೈಟ್ನಲ್ಲಿ, ಪ್ರಾಧಿಕಾರದ ವೆಬ್ಸೈಟ್ನಲ್ಲೇ ಪ್ರಕಟಿಸಲಾಗ್ತೈತೆ, ಅಲ್ಲಿ ನೋಡ್ಕೋಬೋದು ನೀವು. ಸದರಿ ಹುದ್ದೆಗಳ ನೇಮಕಾತಿಗಳ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಆಫ್ಲೈನ್ OMR ಮಾದರಿ ಮೂಲಕ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಲಾಗುವುದು. ಅಂದ್ರೆ ನೀವು ಹೋಗಿ ಬರಿಬೇಕ್ರಿ, ಆನ್ಲೈನ್ ಮೂಲಕ ನಡೆಯಲ್ರಿ. ಯಾವ ಸೆಂಟ್ರ್ ಕೊಟ್ಟಿರ್ತಾರ ಅಲ್ಲಿ ಹೋಗಿ ನೀವು ಬರಿಬೇಕಾಗ್ತದೆ. ಇನ್ನು ಅಭ್ಯರ್ಥಿಯು ಅರ್ಹತೆಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿನ ಒಟ್ಟು ಅಂಕಗಳಲ್ಲಿ ಕನಿಷ್ಠ 35% ಅಂಕಗಳನ್ನು ಗಳಿಸುವುದು ಕಡ್ಡಾಯವಾಗಿರುತ್ತೆ. 35 ಕನಿಷ್ಠ 35 ಅಂಕಗಳನ್ನು ನೀವು ಗಳಿಸ್ಬೇಕ್ರಿ, ಅಂದಾಗ ನೀವು ಪಾಸ್ ಆಗ್ತೀರಿ. 35 ಗಳಿಸ್ರಿ ನಿಮಗೇನು ಜಾಬ್ ಆತನೇ ಇಲ್ಲ ಸರ. 180 ಅಂತ ಹೇಳಿ, 180 ಮಾಡ್ರಿ, 180 60 70 ಮಾಡ್ರಿ, ನೀವು ಅಧಿಕಾರಿ ಆಗ್ಬೋದು ರೀ. ಸೊ ಇನ್ನು ಋಣಾತ್ಮಕ ಮೌಲ್ಯಮಾಪನ ಐತ್ರಿ.
ಆಪ್ಷನ್ಸ್ ಕೊಟ್ಟಾರಂದ್ರೆ ನಿಮ್ಗೇನು ಯಾವ ಬೇಕಾದ ಹಾಕ್ರೆ ಹಂಗೆ ಬಿಡಂಗಿಲ್ಲ ರೀ. ಇಲ್ಲಿ ಕೊಟ್ಟಾರ ನೋಡ್ರಿ, ಋಣಾತ್ಮಕ ಮೌಲ್ಯಮಾಪನ ನೆಗೆಟಿವ್ ವ್ಯಾಲ್ಯೂಯೇಷನ್. ನೆಗೆಟಿವ್ ಮಾರ್ಕ್ಸ್ ತೆಗಿತಾರೆ ಇದ್ರಾಗ. ಸ್ಪರ್ಧಾತ್ಮಕ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯಲ್ಲಿನ ಪ್ರತಿಯೊಂದು ಪ್ರಶ್ನೆಗೂ 4 ಪರ್ಯಾಯ ಉತ್ತರಗಳಾಗಿದ್ದು ಅಭ್ಯರ್ಥಿಯು ಯಾವುದಾದ್ರೂ ಒಂದು ಸರಿ ಉತ್ತರವನ್ನು ಮಾತ್ರ ಆಯ್ಕೆ ಮಾಡತಕ್ಕದ್ದು. 4 ಆಪ್ಷನ್ಸ್ ಇರ್ತಾವ, ಅದ್ರಾಗ ಒಂದು ಆನ್ಸರ್ ನೀವು ಕರೆಕ್ಟ್ ಮಾಡಬೇಕು. ಪ್ರತಿ ತಪ್ಪು ಉತ್ತರಕ್ಕೆ 4ನೇ ಒಂದಂಶ ಅಂದರೆ ಅದರಂದು ಗಿರ್ದಾರಿ ಅಂಕಗಳನ್ನು ಕಳೆಯಲಾಗುವುದು. ಸ್ಪರ್ಧಾತ್ಮಕ ಪರೀಕ್ಷೆ ಪ್ರಶ್ನೆ ಪತ್ರಿಕೆಗಳು ಕನ್ನಡ ಮತ್ತು ಆಂಗ್ಲ ಭಾಷೆಗಳ ಎರಡರಲ್ಲಿ ಇರುತ್ತವೆ. ಕನ್ನಡ ಭಾಷೆಯಲ್ಲಿ ಪ್ರಶ್ನೆಗಳ ಭಾಷಾಂತರದಲ್ಲಿ ಏನಾದರೂ ವ್ಯತ್ಯಾಸ ಕಂಡು ಬಂದಲ್ಲಿ ಅಭ್ಯರ್ಥಿಗಳು ಆಂಗ್ಲ ಭಾಷೆ ಪ್ರಶ್ನೆಗಳನ್ನು ನೋಡುವುದು ಹಾಗೂ ಇದೇ ಅಂತಿಮವಾಗಿರುತ್ತದೆ. ಅಂದ್ರೆ ಪ್ರಶ್ನೆ ಪತ್ರಿಕೆಗಳು ಎರಡು ಕನ್ನಡ ಮತ್ತು ಇಂಗ್ಲೀಷ್ದಾಗ ಇರ್ತಾವೆ. ಕನ್ನಡದಾಗ ಏನೋ ಮಿಸ್ಟೇಕ್ ಆದರೂ ಅದನ್ನ ಇಂಗ್ಲೀಷ್ದಾಗ ನೋಡ್ಕೊಂಡು ನೀವು ತಿದ್ಕೋಬಹುದು. ಮತ್ತು ಒಂದು ಪ್ರಶ್ನೆ ಈಗ ನೋಡ್ರಿ, ಅದು ನೆಗೆಟಿವ್ ಮಾರ್ಕ್ಸ್ ಹೆಂಗಿರುತ್ತೆ ಅಂದ್ರೆ, ಈಗ ನಿಮ್ಮದು 1 ಮಾರ್ಕ್ಸ್ ಅಂದ್ರೆ ಈ ಒಂದು ಪ್ರಶ್ನೆ ಕರೆಕ್ಟ್ ಮಾಡಿರಿ, ಒಂದು ಪ್ರಶ್ನೆಗೆ ಉತ್ತರವನ್ನು ಕರೆಕ್ಟ್ ಮಾಡಿರಿ ಮತ್ತು 4 ತಪ್ಪು ಮಾಡಿರಿ ಅಂದ್ರೆ ಅದು 1 ಮಾರ್ಕ್ಸ್ ನಿಮಗೆ ಸಿಗಲ್ಲ, ಅಂದ್ರೆ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. 1 4 ಅಂತೇಳಿ ಹಿಂಗೆ ಅಂದ್ರೆ ಒಂದು ಕರೆಕ್ಟ್ ಮಾಡಿ 4 ತಪ್ಪು ಮಾಡಿರಿ ಅಂದ್ರೆ ಅದು 1 ಮಾರ್ಕ್ಸ್ ಏನು ಸಿಗುತ್ತಲ್ಲ ಅದು ಕಟ್ ಆಗುತ್ತೆ, ಅದು ನೆಗೆಟಿವ್ ಮಾರ್ಕ್ಸ್ ಅಂತೇಳಿ ಅವರು ತೆಗಿತಾರೆ. ಇನ್ನು ಅರ್ಹತಾ ಷರತ್ತುಗಳನ್ನ ನಾವು ನೋಡೋದಾದ್ರೆ, ಅರ್ಹತಾ ಷರತ್ತುಗಳು ಏನದಾವು, ಫಸ್ಟ್ನೇದು ಏನೈತಪ್ಪ ಅಂತಂದ್ರೆ ಭಾರತೀಯ ನಾಗರಿಕನ, ಭಾರತದವ ಇದ್ದಂದ್ರೆ ಅಷ್ಟೇ ಈ ಹುದ್ದೆಗಳಿಗೆ ನಾವು ಅರ್ಜಿ ಸಲ್ಲಿಸಬೇಕು. ಹೌದಾ? ಸೊ ಫ್ರೆಂಡ್ಸ್, ಇಲ್ಲಿ ಒಬ್ಬ ಜೀವಂತ ಪತ್ನಿಗಿಂತ ಹೆಚ್ಚು ಮಂದಿ ಪತ್ನಿಯರನ್ನು ಹೊಂದಿರುವ ಪುರುಷ ಅಭ್ಯರ್ಥಿ ಈಗಾಗಲೇ ಇನ್ನೊಬ್ಬ ಹೆಂಡತಿ ಇರುವ ವ್ಯಕ್ತಿಯನ್ನು ಮದುವೆಯಾಗಿರುವ ಮಹಿಳಾ ಅಭ್ಯರ್ಥಿಯು ಸರ್ಕಾರದಿಂದ ಪೂರ್ವಾನುಮತಿ ಪಡೆಯದೆ ಅರ್ಹರಾಗಿರುವುದಿಲ್ಲ ಅಂತ ಹೇಳ್ಕೊಟ್ಟಾರೆ. ಸೊ ಫ್ರೆಂಡ್ಸ್, ಇದು ರೈಟ್. ಆಮೇಲೆ ಅಭ್ಯರ್ಥಿಯು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಆರೋಗ್ಯವಂತನಾಗಿರ್ಬೇಕ್ರಿ. ಇದು ಅರ್ಹತೆಗಳು ನೀವು ಚೆನ್ನಾಗಿ ತಿಳ್ಕೊಬೇಕ್ರಿ. ಇವೆಲ್ಲ ಪ್ರಾಬ್ಲಮ್ಸ್ ಅದು ಇದ್ದಂದ್ರೆ ನೀವು ಅರ್ಜಿ ಹಾಕಕ್ಕೆ ಹೋಗ್ಬೇಡ್ರಿ ಸುಮ್ಮ 700-500 ಕಟ್ಟಿ. ಸೊ ಅವರ ನೇಮಕಾತಿಯು ಕರ್ತವ್ಯಗಳ ದಕ್ಷ ನಿರ್ವಹಣೆಗೆ ಆತಂಕವನ್ನುಂಟು ಮಾಡುವ ಸಂಭವ ಇರುವ ಯಾವುದೇ ದೈಹಿಕ ನ್ಯೂನತೆಯಿಂದ ಮುಕ್ತರಾಗಿರಬೇಕು. ದೈಹಿಕವಾಗಿ ಸದೃಢವಾಗಿರಬೇಕು, ಆರೋಗ್ಯವಂತನಾಗಿರಬೇಕು. ದೈಹಿಕವಾಗಿ ಅನರ್ಹರಾಗಿದ್ದಾರೆಂಬುದಾಗಿ ವೈದ್ಯಕೀಯ ಮಂಡಳಿಯ ವರದಿಯ ಮೇಲೆ ಅನರ್ಹರೆಂಬುದಾಗಿ ತಿರಸ್ಕರಿಸುವ ಪೂರ್ವ ವಿವೇಚನೆಯನ್ನು ರಾಜ್ಯ ಸರ್ಕಾರವು ಕಾಯ್ದಿರಿಸಿಕೊಂಡಿದೆ ಮತ್ತು ಸರ್ಕಾರದ ವಿವೇಚನೆಯು ಯಾವುದೇ ವಿಧದಲ್ಲೂ ಈ ನಿಯಮಗಳ ಮೂಲಕ ಸೀಮಿತ ಆಗಿರುವುದಿಲ್ಲ. ಆಮೇಲೆ ಬರ್ತಕ್ಕಂಥದ್ದು ಕೇಂದ್ರ ಅಥವಾ ಕರ್ನಾಟಕ ಅಥವಾ ಇತರ ರಾಜ್ಯದ ಲೋಕಸೇವಾ ಆಯೋಗ ಅಥವಾ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಥವಾ ಯಾವುದೇ ವಿಶ್ವವಿದ್ಯಾನಿಲಯಗಳಿಂದ ನಡೆಸಲಾಗುವ ಪರೀಕ್ಷೆಗಳಿಂದ ಅಥವಾ ನೇಮಕಾತಿಗಳಿಂದ ಖಾಯಂ ಆಗಿ ಡಿಬಾರ್ ಆದ ವ್ಯಕ್ತಿಗಳು ನೇಮಕಾತಿಗೆ ಅರ್ಹರಾಗಿರುವುದಿಲ್ಲ. ಅಂದರೆ ಸೆಕೆಂಡ್ ಇಯರ್ ಕಾಪಿ ಹೊಡೆದು ಡಿಬಾರ್ ಆಗಿರ್ತಿರಲ್ಲ, ಆ ವ್ಯಕ್ತಿಗಳು ಇಲ್ಲಿ ಅರ್ಹರಾಗಿರುವುದಿಲ್ಲ ರೀ. ಮತ್ತು ಇನ್ನು ಲಾಸ್ಟ್ ಒನ್, ಯಾವುದೇ ನೈತಿಕ ಪರಿಭಾಷೆಗೆ ಶಿಕ್ಷೆಗೆ ಒಳಪಟ್ಟ ವ್ಯಕ್ತಿ ಅಥವಾ ಕೇಂದ್ರ ಅಥವಾ ಕರ್ನಾಟಕ ಸರ್ಕಾರ, ಇತರೆ ರಾಜ್ಯದ ಲೋಕಸೇವಾ ಆಯೋಗ ಅಥವಾ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಥವಾ ಯಾವುದೇ ವಿಶ್ವವಿದ್ಯಾಲಯಗಳಲ್ಲಿ ನಡೆಸಲಾಗುವ ಪರೀಕ್ಷೆಗಳಿಂದ ಅಥವಾ ನೇಮಕಾತಿಗಳಿಂದ ತಾತ್ಕಾಲಿಕವಾಗಿ ಡಿಬಾರ್ ಆದ ಅಥವಾ ಅನರ್ಹಗೊಂಡ ವ್ಯಕ್ತಿಯು ಎಲ್ಲ ಸಂದರ್ಭಗಳಲ್ಲೂ ಮರುಪರಿಶೀಲಿಸಿ ಅಥವಾ ನೇಮಕಾತಿಗೆ ಅರ್ಹರೆಂದು ಪರಿಗಣಿಸಲಾಗುವವರೆಗೂ ನೇಮಕಾತಿಗೆ ಅರ್ಹರಿರುವುದಿಲ್ಲ. ಇನ್ನು ಬರ್ತಕ್ಕಂಥದ್ದು ನಿಗದಿತ ಶೈಕ್ಷಣಿಕ ಅರ್ಹತೆಯ ಜೊತೆಗೆ ಈ ಮೇಲ್ಕಂಡ ಅರ್ಹತೆಗಳನ್ನು ಹೊಂದಿರುವ ಅಭ್ಯರ್ಥಿಗಳು ನೇಮಕಾತಿಗಾಗಿ ಅರ್ಜಿ ಸಲ್ಲಿಸಲು ಅರ್ಹತೆಯನ್ನು ಹೊಂದಿರುತ್ತಾರೆ. ಸೊ ಫ್ರೆಂಡ್ಸ್, ಇದೆಲ್ಲ ಗ್ರಾಮ ಆಡಳಿತ ಅಧಿಕಾರಿ, ವಿಲೇಜ್ ಅಕೌಂಟೆಂಟ್ ಹುದ್ದೆಗೆ ಸಂಬಂಧಿಸಿದಂತೆ ಇನ್ಫಾರ್ಮೇಷನ್ ಆಗಿತ್ತು. ಸೊ ಫ್ರೆಂಡ್ಸ್, ಇನ್ಫಾರ್ಮೇಷನ್ ಹೇಳುವುದಾಗಲಿ, ಸೊ ಇಲ್ಲಿರ್ತಕ್ಕಂಥ ವಿಷಯವಾಗಲಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೀತಿ ಇನ್ಫಾರ್ಮೇಷನ್ಗಾಗಿ, ಈ ರೀತಿ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸೊ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಸೊ